ರಮೇಶ್ ಕುಮಾರ್ ರಿಂದ ಅರಣ್ಯ ಭೂಮಿ ಒತ್ತುವರಿ ಆರೋಪ ಸಂಬಂಧಿಸಿದಂತೆ ಕೋಲಾರ ಡಿಸಿ ಎಂಆರ್ ರವಿ ನೇತೃತ್ವದಲ್ಲಿ ಸರ್ವೆ ಕಾರ್ಯ ಆರಂಭವಾಗಿದೆ. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ರಿಂದ ಅರಣ್ಯ ಭೂಮಿ ಒತ್ತುವರಿ ಆರೋಪ ಏನಿತ್ತು? ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಉಪಸ್ಥಿತಿಯಲ್ಲಿ ಸರ್ವೆ ಕಾರ್ಯ ಆರಂಭವಾಗಿದೆ. ಸರ್ವೆ ಕೆಲಸಕ್ಕೆ ಸಹಕಾರ ನೀಡುವುದಾಗಿ ರಮೇಶ್ ಕುಮಾರ್ ಹೇಳಿದ್ರು. ಹೊಸಹುಡ್ಯ ಸರ್ವೆ ನಂಬರ್ 1 ಮತ್ತು 2ರಲ್ಲಿ 61.39 ಎಕರೆ ಭೂಮಿ ಒತ್ತುವರಿ ಆಗಿತ್ತು ಅನ್ನುವಂತಹ ಆರೋಪ ಇದೆ. ಜಿನಕಲಕುಂಟ ಅರಣ್ಯ ಪ್ರದೇಶದ ವ್ಯಾಪ್ತಿಯಲ್ಲಿ ಡಿಸಿ ನೇತೃತ್ವದಲ್ಲಿ ಸರ್ವೆ ನಡೀತಾ ಇದೆ. As per the second yearದಲ್ಲಿ ಕಮಿಷನರ್ ಬಂದಾಗಲೂ ಕೂಡ they have not been able to produce these things. Whatever is ನನಗೆ 2002 ಅಲ್ಲಿ ಒಂದು ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಅದರಲ್ಲಿ ನಾನು ವಾಲಂಟಿಯರ್ ಕೇಳಿದೆ. ಇವತ್ತಿನವರೆಗೂ ಮೀಡಿಯಾಗೆ ಅವ್ರಿಗೆಲ್ಲ ಏನು ಹೇಳ್ತಾ ಬಂದಿದ್ದಾರೆ ಇನ್ನೂ ರಿಯಾಕ್ಷನ್ ಕೊಟ್ಟಿದ್ದಾರೆ. ನಾನೇನೋ ಭಯ ಬಿದ್ದುಬಿಟ್ಟಿದ್ದೆ. ಸರ್ವೆಗೆ ನಾನು ಅವಾಯ್ಡ್ ಮಾಡ್ತೀನಿ. ಸರ್ವೆ ಕೇಳ್ತಾ ಇರೋನು ನಾನು 2002 ನಾನು ಹೇಳಿದ್ದೀನಿ ಸಾರ್ವಜನಿಕ ಜೀವನದಲ್ಲಿ 1 ಇಂಚು ಅರಣ್ಯದ ಭೂಮಿ ನನಗೆ ಅಗೌರವ ಅಂತ ಬರ್ತೀನಿ. ಇನ್ನು ಅದಕ್ಕಿಂತ ಸಿನ್ಸಿಯರಾಗಿ ಯಾವಾಗ 22 ಇಯರ್ಸ್ ಬ್ಯಾಕ್ ಮತ್ತೆ